ನೀನ್ ಯಾಕೆ ಹಂಗಾಡ್ತೀಯ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸಾರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಹೇಳ್ಬೇಕು ನಿಮ್ಮ ಅವನ್ ಬಾಯ್ನ ಕೇಯ ಹಿಡ್ಕೊಂಡ್ ನಿಮ್ಮ ಅವನ್ನ ಕೇಯ ತಾಯಿನ ಹಾಕಿ ಮಾತಾಡೋ ನೋಡ. ನಮ್ಮ ಎಷ್ಟು ಜನ ಕೊಟ್ಟಿನ ಮಗ ಇವ್ರಿಗೆ ಮಕ್ಳಾಗ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್ ಹೆಂಡತಿ ಪ್ರಾಬ್ಲಮ್. ಹಲೋ, ಹೆಂಡತಿ ಪ್ರಾಬ್ಲಮ್ ಗಂಡಂಗ್ ಪ್ರಾಬ್ಲಮ್ ಸರ್ ಅವ್ರಿಗೆ? ಅವ್ರಿಬ್ಬರಿಗಿಂತ ನಿನ್ಗೆ ಪ್ರಾಬ್ಲಮ್ ಆಗಂಗ್ ಆಡ್ತೀಯಲ್ಲ. ಯಾಕೆ ನಾನು ಹೇಳಿಲ್ಲ ಅವ್ರಿಗೆಲ್ಲ, ಅವ್ರಿಬ್ಬರಿಗೂ ಏನಂತ ನಾನೆಲ್ಲ ಹೇಳಿದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಬರ್ರಿ ಅಂತ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಡೋದಿರ್ಲಿ, ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮಂಗೆ ಏನ್ ಮಾಡಿದ್ಯಾ ನೀನು? ಸ್ಕ್ಯಾನಿಂಗ್ ಮಾಡಿದ್ದೆ. ಸ್ಕ್ಯಾನಿಂಗು ಎಲ್ಲಿಗೆ ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗು? ತಾಯಿನಾಕೆ ಲಾಸ್ಟಿಗೆ ಹಾಕಿ ತ್ಯಾಕ್ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ, ಸ್ಕ್ಯಾನಿಂಗು ಎಲ್ಲಿಗೆ ಮಾಡಿದಪ್ಪ? ಇದು ಗುದದ್ವಾರ ಮಾಡಿದ್ದೆ. ಹಂಗಂದ್ರೆ ಹಲೋ, ಅವೆಲ್ಲ ಇಂಗ್ಲಿಷ್ನಾಗ ಹೇಳ್ಬೇಕು, ನಿನ್ಗೆ ಗೊತ್ತಾಗಲ್ಲ. ಅವಿದ್ಯಾವಂತ ನಿನ್ಗೆ ಇಂಗ್ಲಿಷ್ ಗೊತ್ತಾಗತ್ತ? ಮತ್ತೆ ಇಂಗ್ಲಿಷ್ ನಲ್ಲೇ ಹೇಳು. ನೀವು ಎಜುಕೇಶನ್ ಮಾಡಿದ್ದೀರಾ? ಎಜುಕೇಶನ್ ಮಾಡಿದಿರ ನೀವು? ಹೇಳಯ್ಯೋ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಗುದದ್ವಾರ ಹಟ್ಟುವ ಹೀನಿ ಒಟ್ಟಿಗೂ ಹೋಚೆ ಆಮೆ ಅವ್ರಿಗೆ ಇವಳೆ ಹುಚ್ಚಿನ ಹಾಳಣ್ಣ. ಏನದು? ಇಲ್ಲ ಆಚೆ ಕಡೆ ಚಾಪಿ ಹಾಕ್ತಾರೆ. ಕರೆಕ್ಟಾಗಿ ಹೇಳಿರಿ, ಕನ್ನಡದಾಗ ಹೇಳಿರಿ ಸರ್. ಕನ್ನಡದಾಗ ಅರ್ಥ ಆಗಂಗೆ ಹೇಳಿ ಸರ್ ನಮ್ಗೆ. ಇನ್ನ ಚಳಿ ಕಮ್ಮಿ ಆಗಿಲ್ಲ. ಸರ್ ಪ್ಲೀಸ್ ಸರ್, ನಾವೇನಕ್ಕ ಪ್ರಾಬ್ಲಮ್ ಆಗಿದ್ದೀವಿ, ಅದ ಅರ್ಥ ಆಗಂಗ್ ಕನ್ನಡದಾಗ ಹೇಳಿ ಸರ್, ಪ್ಲೀಸ್ ಸರ್. ಒಟ್ಟಿಗೆ ಹಾದಿನಿ ವಿಹಾಲ್ನೇ ಬಟ್ಟೆ ಹುಸ್ತಾನ. ಸರ್ ಕನ್ನಡದಾಗ ಹೇಳ್ತೀರಾ? ಕನ್ನಡದಾಗ ಹೇಳಿರಿ, ಚಾಪೆ ಕೊಡ್ತಾರ ಆಚೆ ಕಡೆ. ಸರ್ ಅವ್ರಿಗೆ ಏನ್ ಹೆಂಡತಿ ಪ್ರಾಬ್ಲಮ್, ಜೆಂಟ್ಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಸರ್ ಅದು? ಅವ್ರಿಬ್ರು ಬರೋದ್ ಬೇಡ, ನೀನೇ ಬಂದ್ಬಿಡು. ನಾನ್ ಬಂದೆ, ನಿಂತಿಗಕ್ಕೆ ಇಲ್ಲ. ತಾಯಿನ ಕ್ಯಾಯ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತ. ಅವ್ರಿಬ್ರಿಗೆ ಆಗ ನೋವು ಈ ನನ್ನ ಮಗ ಇರಕ್ ಕಾಣ್ತೈತೆ. ಹಲೋ, ಏನ್ ಮಾತು ಅಂತ ಆಡ್ತೇನೆ ನಮ್ಮನ್ನ. ಮತ್ತೀಗ ಅವ್ರಿಬ್ರು ಬರ್ಬಾರ್ದು, ನೀನ್ ಬಾ ಅಂತ ನಾನ್ ಬಂದೇನ್ ನಿಂತಿಗಕ್ಕೆ ಇಲ್ಲ ಶಾಪ್ ಒಳಗೆ ಹಾಕೊಂಡು. ಶಾಂಪು ಹಾಕೊಂಡ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಐತೆ. ಶಾಂಪು ಜಾರ್ತೈತೆ. ಲೇ ಶಾಂಪು ಅಲ್ಲ ಕಣಯ್ಯ, ನಿನ್ನ ಡಾಕ್ಟರ್ ಶಾಪ್ ಅಲ್ಲ ಹಾಕೊಂಡ್ ನಿಂತಿಗಕ್ಕೆ ಬಂದು ನಾನು. ಶಾಂಪು ಇದು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ? ಶಾಂಪು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ? ಏನೋ ಒಂದು ಐತೆ ಬಂತು ಬೆಳಗ್ಗೆ ಮಾಡಿ. ಇವಾಗ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ.